ಇನ್ನೂ ಜನರು ಕೈ ಎತ್ತಲು ಪ್ರಾರಂಭಿಸಿದರು. ಸರಿ, ಅವರು ಹೇಳಿದರು, ನಾನು ಇದನ್ನು ಮಾಡಿದರೆ ಏನು? ಮತ್ತು ಅವನು ಟಿಪ್ಪಣಿಯನ್ನು ಕೈಬಿಟ್ಟನು ಮತ್ತು ಅದನ್ನು ತನ್ನ ಪಾದಗಳಿಂದ ಪುಡಿಮಾಡಲು ಪ್ರಾರಂಭಿಸಿದನು. ಅವಳು ಟಿಪ್ಪಣಿಯನ್ನು ತೆಗೆದುಕೊಂಡಳು, ಅದು ಸಂಪೂರ್ಣವಾಗಿ ನುಣುಪಾದ ಮತ್ತು ಕೊಳಕು. ಇನ್ನು ಯಾರಾದರೂ ಅದನ್ನು ತೆಗೆದುಕೊಳ್ಳಲು ಬಯಸುತ್ತಾರೆಯೇ? ಮತ್ತು ಮತ್ತೊಮ್ಮೆ ಕೈಗಳು ಮೇಲೆತ್ತಲು ಪ್ರಾರಂಭಿಸಿದವು. ಸ್ನೇಹಿತರೆ, ನೀವು ಇಂದು ಬಹಳ ಮುಖ್ಯವಾದ ಪಾಠವನ್ನು ಕಲಿತಿದ್ದೀರಿ. ನಾನು ಈ ಟಿಪ್ಪಣಿಯೊಂದಿಗೆ ತುಂಬಾ ಮಾಡಿದ್ದೇನೆ ಆದರೆ ನೀವು ಅದನ್ನು ತೆಗೆದುಕೊಳ್ಳಲು ಬಯಸಿದ್ದೀರಿ ಏಕೆಂದರೆ ಇಷ್ಟೆಲ್ಲ ಆದರೂ ನೋಟಿನ ಮೌಲ್ಯವು ಕಡಿಮೆಯಾಗಲಿಲ್ಲ, ಅದರ ಮೌಲ್ಯ ಇನ್ನೂ 500. ಜೀವನದಲ್ಲಿ ಅನೇಕ ಬಾರಿ ನಾವು ಬೀಳುತ್ತೇವೆ, ಕಳೆದುಕೊಳ್ಳುತ್ತೇವೆ, ನಮಗಾಗಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ, ನಮ್ಮನ್ನು ಮಣ್ಣಿನಲ್ಲಿ ಎಸೆಯಿರಿ. ನಮಗೆ ಯಾವುದೇ ಮೌಲ್ಯವಿಲ್ಲ ಎಂದು ನಾವು ಭಾವಿಸುತ್ತೇವೆ. ಆದರೆ ನಿಮಗೆ ಏನಾಯಿತು ಅಥವಾ ಭವಿಷ್ಯದಲ್ಲಿ ಏನೇ ಆಗಲಿ, ನಿಮ್ಮ ಮೌಲ್ಯವು ಕಡಿಮೆಯಾಗುವುದಿಲ್ಲ. ನೀವು ವಿಶೇಷವಾಗಿದ್ದೀರಿ, ಅದನ್ನು ಎಂದಿಗೂ ಮರೆಯಬೇಡಿ. ಹಿಂದಿನ ನಿರಾಶೆಗಳು ನಾಳೆಯ ಕನಸುಗಳನ್ನು ಹಾಳುಮಾಡಲು ಎಂದಿಗೂ ಬಿಡಬೇಡಿ. ನಿಮ್ಮಲ್ಲಿರುವ ಅತ್ಯಮೂಲ್ಯ ವಿಷಯವೆಂದರೆ ನಿಮ್ಮ ಜೀವನ ಎಂದು ನೆನಪಿಡಿ. ಅತ್ಯಂತ ಮೌಲ್ಯಯುತವಾದ ವಸ್ತು. ಒಬ್ಬ ಪ್ರಸಿದ್ಧ ಭಾಷಣಕಾರನು ತನ್ನ ಕೈಯಲ್ಲಿ 500ರ ನೋಟು ಬೀಸುವ ಮೂಲಕ ತನ್ನ ಸೆಮಿನಾರ್ ಅನ್ನು ಪ್ರಾರಂಭಿಸಿದನು. ಸಭಾಂಗಣದಲ್ಲಿ ಕುಳಿತ ನೂರಾರು ಜನರನ್ನು ಕೇಳಿದರು, ಈ 500ರ ನೋಟು ಯಾರು ತೆಗೆದುಕೊಳ್ಳುತ್ತಾರೆ? ಕೈಗಳು ಮೇಲೇರತೊಡಗಿದವು. ನಂತರ ಅವರು ಹೇಳಿದರು, ನಾನು ನಿಮ್ಮಲ್ಲಿ ಒಬ್ಬರಿಗೆ ಈ ಟಿಪ್ಪಣಿಯನ್ನು ನೀಡುತ್ತೇನೆ, ಆದರೆ ಅದಕ್ಕಿಂತ ಮೊದಲು ನಾನು ಅದನ್ನು ಮಾಡುತ್ತೇನೆ. ಮತ್ತು ಅವನು ತನ್ನ ಮುಷ್ಟಿಯಲ್ಲಿ ಟಿಪ್ಪಣಿಯನ್ನು ಹಿಡಿಯಲು ಪ್ರಾರಂಭಿಸಿದನು. ತದನಂತರ ಅವರು, ಈ ಟಿಪ್ಪಣಿಯನ್ನು ಇನ್ನೂ ಯಾರು ತೆಗೆದುಕೊಳ್ಳಲು ಬಯಸುತ್ತಾರೆ? ಇನ್ನೂ ಜನರು ಕೈ ಎತ್ತಲು ಪ್ರಾರಂಭಿಸಿದರು. ಸರಿ, ಅವರು ಹೇಳಿದರು, ನಾನು ಇದನ್ನು ಮಾಡಿದರೆ ಏನು? ಮತ್ತು ಅವನು ಟಿಪ್ಪಣಿಯನ್ನು ಕೈಬಿಟ್ಟನು ಮತ್ತು ಅದನ್ನು ತನ್ನ ಪಾದಗಳಿಂದ ಪುಡಿಮಾಡಲು ಪ್ರಾರಂಭಿಸಿದನು. ಅವಳು ಟಿಪ್ಪಣಿಯನ್ನು ತೆಗೆದುಕೊಂಡಳು, ಅದು ಸಂಪೂರ್ಣವಾಗಿ ನುಣುಪಾದ ಮತ್ತು ಕೊಳಕು. ಇನ್ನು ಯಾರಾದರೂ ಅದನ್ನು ತೆಗೆದುಕೊಳ್ಳಲು ಬಯಸುತ್ತಾರೆಯೇ? ಮತ್ತು ಮತ್ತೊಮ್ಮೆ ಕೈಗಳು ಮೇಲೆತ್ತಲು ಪ್ರಾರಂಭಿಸಿದವು. ಸ್ನೇಹಿತರೆ, ನೀವು ಇಂದು ಬಹಳ ಮುಖ್ಯವಾದ ಪಾಠವನ್ನು ಕಲಿತಿದ್ದೀರಿ. ನಾನು ಈ ಟಿಪ್ಪಣಿಯೊಂದಿಗೆ ತುಂಬಾ ಮಾಡಿದ್ದೇನೆ ಆದರೆ ನೀವು ಅದನ್ನು ತೆಗೆದುಕೊಳ್ಳಲು ಬಯಸಿದ್ದೀರಿ ಏಕೆಂದರೆ ಇಷ್ಟೆಲ್ಲ ಆದರೂ ನೋಟಿನ ಮೌಲ್ಯವು ಕಡಿಮೆಯಾಗಲಿಲ್ಲ, ಅದರ ಮೌಲ್ಯ ಇನ್ನೂ 500. ಜೀವನದಲ್ಲಿ ಅನೇಕ ಬಾರಿ ನಾವು ಬೀಳುತ್ತೇವೆ, ಕಳೆದುಕೊಳ್ಳುತ್ತೇವೆ, ನಮಗಾಗಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ, ನಮ್ಮನ್ನು ಮಣ್ಣಿನಲ್ಲಿ ಎಸೆಯಿರಿ. ನಮಗೆ ಯಾವುದೇ ಮೌಲ್ಯವಿಲ್ಲ ಎಂದು ನಾವು ಭಾವಿಸುತ್ತೇವೆ. ಆದರೆ ನಿಮಗೆ ಏನಾಯಿತು ಅಥವಾ ಭವಿಷ್ಯದಲ್ಲಿ ಏನೇ ಆಗಲಿ, ನಿಮ್ಮ ಮೌಲ್ಯವು ಕಡಿಮೆಯಾಗುವುದಿಲ್ಲ. ನೀವು ವಿಶೇಷವಾಗಿದ್ದೀರಿ, ಅದನ್ನು ಎಂದಿಗೂ ಮರೆಯಬೇಡಿ. ಹಿಂದಿನ ನಿರಾಶೆಗಳು ನಾಳೆಯ ಕನಸುಗಳನ್ನು ಹಾಳುಮಾಡಲು ಎಂದಿಗೂ ಬಿಡಬೇಡಿ. ನಿಮ್ಮಲ್ಲಿರುವ ಅತ್ಯಮೂಲ್ಯ ವಿಷಯವೆಂದರೆ ನಿಮ್ಮ ಜೀವನ ಎಂದು ನೆನಪಿಡಿ. ಅತ್ಯಂತ ಮೌಲ್ಯಯುತವಾದ ವಸ್ತು. ಒಬ್ಬ ಪ್ರಸಿದ್ಧ ಭಾಷಣಕಾರನು ತನ್ನ ಕೈಯಲ್ಲಿ 500ರ ನೋಟು ಬೀಸುವ ಮೂಲಕ ತನ್ನ ಸೆಮಿನಾರ್ ಅನ್ನು ಪ್ರಾರಂಭಿಸಿದನು. ಸಭಾಂಗಣದಲ್ಲಿ ಕುಳಿತ ನೂರಾರು ಜನರನ್ನು ಕೇಳಿದರು, ಈ 500ರ ನೋಟು ಯಾರು ತೆಗೆದುಕೊಳ್ಳುತ್ತಾರೆ? ಕೈಗಳು ಮೇಲೇರತೊಡಗಿದವು. ನಂತರ ಅವರು ಹೇಳಿದರು, ನಾನು ನಿಮ್ಮಲ್ಲಿ ಒಬ್ಬರಿಗೆ ಈ ಟಿಪ್ಪಣಿಯನ್ನು ನೀಡುತ್ತೇನೆ, ಆದರೆ ಅದಕ್ಕಿಂತ ಮೊದಲು ನಾನು ಅದನ್ನು ಮಾಡುತ್ತೇನೆ. ಮತ್ತು ಅವನು ತನ್ನ ಮುಷ್ಟಿಯಲ್ಲಿ ಟಿಪ್ಪಣಿಯನ್ನು ಹಿಡಿಯಲು ಪ್ರಾರಂಭಿಸಿದನು. ತದನಂತರ ಅವರು, ಈ ಟಿಪ್ಪಣಿಯನ್ನು ಇನ್ನೂ ಯಾರು ತೆಗೆದುಕೊಳ್ಳಲು ಬಯಸುತ್ತಾರೆ? ಇನ್ನೂ ಜನರು ಕೈ ಎತ್ತಲು ಪ್ರಾರಂಭಿಸಿದರು. ಸರಿ, ಅವರು ಹೇಳಿದರು, ನಾನು ಇದನ್ನು ಮಾಡಿದರೆ ಏನು? ಮತ್ತು ಅವನು ಟಿಪ್ಪಣಿಯನ್ನು ಕೈಬಿಟ್ಟನು ಮತ್ತು ಅದನ್ನು ತನ್ನ ಪಾದಗಳಿಂದ ಪುಡಿಮಾಡಲು ಪ್ರಾರಂಭಿಸಿದನು. ಅವಳು ಟಿಪ್ಪಣಿಯನ್ನು ತೆಗೆದುಕೊಂಡಳು, ಅದು ಸಂಪೂರ್ಣವಾಗಿ ನುಣುಪಾದ ಮತ್ತು ಕೊಳಕು. ಇನ್ನು ಯಾರಾದರೂ ಅದನ್ನು ತೆಗೆದುಕೊಳ್ಳಲು ಬಯಸುತ್ತಾರೆಯೇ? ಮತ್ತು ಮತ್ತೊಮ್ಮೆ ಕೈಗಳು ಮೇಲೆತ್ತಲು ಪ್ರಾರಂಭಿಸಿದವು. ಸ್ನೇಹಿತರೆ, ನೀವು ಇಂದು ಬಹಳ ಮುಖ್ಯವಾದ ಪಾಠವನ್ನು ಕಲಿತಿದ್ದೀರಿ. ನಾನು ಈ ಟಿಪ್ಪಣಿಯೊಂದಿಗೆ ತುಂಬಾ ಮಾಡಿದ್ದೇನೆ ಆದರೆ ನೀವು ಅದನ್ನು ತೆಗೆದುಕೊಳ್ಳಲು ಬಯಸಿದ್ದೀರಿ ಏಕೆಂದರೆ ಇಷ್ಟೆಲ್ಲ ಆದರೂ ನೋಟಿನ ಮೌಲ್ಯವು ಕಡಿಮೆಯಾಗಲಿಲ್ಲ, ಅದರ ಮೌಲ್ಯ ಇನ್ನೂ 500. ಜೀವನದಲ್ಲಿ ಅನೇಕ ಬಾರಿ ನಾವು ಬೀಳುತ್ತೇವೆ, ಕಳೆದುಕೊಳ್ಳುತ್ತೇವೆ, ನಮಗಾಗಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ, ನಮ್ಮನ್ನು ಮಣ್ಣಿನಲ್ಲಿ ಎಸೆಯಿರಿ. ನಮಗೆ ಯಾವುದೇ ಮೌಲ್ಯವಿಲ್ಲ ಎಂದು ನಾವು ಭಾವಿಸುತ್ತೇವೆ. ಆದರೆ ನಿಮಗೆ ಏನಾಯಿತು ಅಥವಾ ಭವಿಷ್ಯದಲ್ಲಿ ಏನೇ ಆಗಲಿ, ನಿಮ್ಮ ಮೌಲ್ಯವು ಕಡಿಮೆಯಾಗುವುದಿಲ್ಲ. ನೀವು ವಿಶೇಷವಾಗಿದ್ದೀರಿ, ಅದನ್ನು ಎಂದಿಗೂ ಮರೆಯಬೇಡಿ. ಹಿಂದಿನ ನಿರಾಶೆಗಳು ನಾಳೆಯ ಕನಸುಗಳನ್ನು ಹಾಳುಮಾಡಲು ಎಂದಿಗೂ ಬಿಡಬೇಡಿ. ನಿಮ್ಮಲ್ಲಿರುವ ಅತ್ಯಮೂಲ್ಯ ವಿಷಯವೆಂದರೆ ನಿಮ್ಮ ಜೀವನ ಎಂದು ನೆನಪಿಡಿ. ಅತ್ಯಂತ ಮೌಲ್ಯಯುತವಾದ ವಸ್ತು.
ಒಬ್ಬ ಪ್ರಸಿದ್ಧ ಭಾಷಣಕಾರನು ತನ್ನ ಕೈಯಲ್ಲಿ 500ರ ನೋಟು ಬೀಸುವ ಮೂಲಕ ತನ್ನ ಸೆಮಿನಾರ್ ಅನ್ನು ಪ್ರಾರಂಭಿಸಿದನು. ಸಭಾಂಗಣದಲ್ಲಿ ಕುಳಿತ ನೂರಾರು ಜನರನ್ನು ಕೇಳಿದರು, ಈ 500ರ ನೋಟು ಯಾರು ತೆಗೆದುಕೊಳ್ಳುತ್ತಾರೆ? ಕೈಗಳು ಮೇಲೇರತೊಡಗಿದವು. ನಂತರ ಅವರು ಹೇಳಿದರು, ನಾನು ನಿಮ್ಮಲ್ಲಿ ಒಬ್ಬರಿಗೆ ಈ ಟಿಪ್ಪಣಿಯನ್ನು ನೀಡುತ್ತೇನೆ, ಆದರೆ ಅದಕ್ಕಿಂತ ಮೊದಲು ನಾನು ಅದನ್ನು ಮಾಡುತ್ತೇನೆ. ಮತ್ತು ಅವನು ತನ್ನ ಮುಷ್ಟಿಯಲ್ಲಿ ಟಿಪ್ಪಣಿಯನ್ನು ಹಿಡಿಯಲು ಪ್ರಾರಂಭಿಸಿದನು.